ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದವನ್ನು ಪದೇ ಪದೇ ಕೆಣಕುವಂಥ ಕೆಲಸವನ್ನು ಅಲ್ಲಿ ಮಾರಾಟ ಸರ್ಕಾರ ಅಧಿಕೃತವಾಗಿ ಮಾಡ್ತಾ ಬಂದರೂ ಸಹಿತ ಕರ್ನಾಟಕ ಸರ್ಕಾರ ಅದನ್ನು ಕೌಂಟರ್ ಮಾಡುವಂಥ ಅದನ್ನು ಚಾಲೆಂಜ್ ಮಾಡುವಂಥ ಯಾವ ಕೆಲಸವನ್ನು ಈವರೆಗೆ ಮಾಡಿಲ್ಲ. ಅವರು ಮೊದಲು ಕರ್ನಾಟಕದ ಗಡಿ ಭಾಗದಲ್ಲಿ ತನ್ನ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆಯನ್ನು ಜಾರಿ ತಂದರು. ಅದನ್ನು ನಾವು ಕನ್ನಡ ಸಂಘಟನೆ ವಿರೋಧ ಮಾಡಿ ಅದನ್ನು ಕಿಲಿ ಹಾಕ್ಸಿದ್ವು. 5 ಕೇಂದ್ರ ಕರೆದ್ರು ಹೋದ ವರ್ಷ 2024 ಜನವರಿ ಒಳಗೆ. ಆಮೇಲೆ ಅದನ್ನು ಆನ್ಲೈನ್ ಚಾಲೂ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡುವಂಥ ಯಾವುದೇ ಅಧಿಕಾರ ಮಾರಾಟಕ್ಕಿಲ್ಲ. ಆದರೆ ಅದನ್ನು ಮಾಡಿದ ಮೇಲೆ ಸಹಿತ ಕರ್ನಾಟಕ ಸರ್ಕಾರ ಬಾಯಿ ಮುಚ್ಚಿಕೊಂಡು ಕುಂತಿದೆ. ಈಗ ನಿನ್ನ ಮಾರಾಟ ಅಸೆಂಬ್ಲಿಯಲ್ಲಿ ಒಬ್ಬ ಶಾಸಕರೊಬ್ಬರು ಕೇಳಿದ ಪ್ರಶ್ನೆಗೆ ಮಾರಾಟ ಸರ್ಕಾರದ ಅಧಿಕೃತವಾಗಿ ಒಂದು ಉತ್ತರ ಬಂದಿದೆ. ಈ ಕರ್ನಾಟಕದ 865 ಹಳ್ಳಿ ಪಟ್ಟಣಗಳು ಅಂದರೆ ಬೆಳಗಾವಿ, ಕಾರವಾರ, ಬೀದರ, ಗುಲ್ಬರ್ಗ, ಯಾದಗಿರಿ ಅಲ್ಲಿಯ ಮರಾಠಿ ಪ್ರಾಬಲ್ಯದ ಹಳ್ಳಿಗಳಲ್ಲಿ ತಾವು ಅರ್ಜಿ ಕರೆದರು. ಒಂದು ವಿಲೇಜ್ ಅಕೌಂಟೆಂಟ್ ತಲಾಟಿ ಜಾಗಕ್ಕೆ 321 ಮಂದಿ ಅರ್ಜಿ ಹಾಕಿದ್ದಾರೆ. ಇಲ್ಲಿ ಜನರನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಚಾಲೂ ಮಾಡಿರಂದ್ರೆ ಅದು ರಾಜಕೀಯವಾಗಿ ಹೇಗೆ ದುಷ್ಪರಿಣಾಮ ಬೀರ್ತೈತೆ ಅಂತ ಯಾರಿಗೆ ಏನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಜನ ಆಕರ್ಷಣೆ ಆಗಬೇಕು. ಮಾರಾಟರ ಸರ್ಕಾರದ ಒಂದು ನಿಲುವಿಗೆ ಅದನ್ನು ಅವ್ರು ಸಪೋರ್ಟ್ ಮಾಡಬೇಕು ಕರ್ನಾಟಕದ ಮರಾಠಿಗರು ಅಂತ ಅವ್ರದ್ದು ದುರುದ್ದೇಶ ಇದೆ. ಇದಕ್ಕೂ ನಮ್ಮ ಸರ್ಕಾರ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ. ಈಗ ಮಾರಾಟರ ಅಸೆಂಬ್ಲಿಯಾಗಿ ಬಂದು ನಿನ್ನೆ ಹೇಳಿದರು ಎಲ್ಲ ಪರೀಕ್ಷೆಗಳನ್ನು ನಾವು ಕಂಪಲ್ಸರಿ ಮರಾಠಿಯೊಳಗೆ ಮಾಡ್ತೀವಿ ಅಂದರು. ಸ್ವತಃ ಮುಖ್ಯಮಂತ್ರಿ ಫಡ್ನವೀಸ್ ಹೇಳಿದರು. ಆಮೇಲೆ ಬೆಳಗಾವಿಯಲ್ಲಿ ಮೊನ್ನೆ ಅವರು ಮಾರಾಟದ ನಾಡಗೀತೆಯನ್ನು ಹಾಕಿ ಇಲ್ಲಿ ಹೋಳಿ ಹುಣ್ಣಿಮೆ ದಿವಸ ಡ್ಯಾನ್ಸ್ ಮಾಡಿದ ಪ್ರಕರಣ ಆಯಿತು, FIR ಆಯಿತು. ಅದನ್ನು ತೊಗೊಂಡು ಮುಂಬೈಗೆ ಹೋಗಿ ತಕರಾರು ಮಾಡಿದರು ಬೆಳಗಾವಿ MES ಅವರು. ಅದನ್ನು ಅವರು ಗಂಭೀರವಾಗಿ ತೆಗೆದುಕೊಂಡ್ರು. ಅಂದರೆ ಮಾರಾಟ ಮಾಡಿದ್ದಕ್ಕೆಲ್ಲ ಕರ್ನಾಟಕ ಸರ್ಕಾರ, ಕರ್ನಾಟಕದ ಮುಖ್ಯಮಂತ್ರಿಗಳು, ಕರ್ನಾಟಕದ ಸಚಿವರು ಮೌನ ವಹಿಸಿರ ಇಂದ ಅಲ್ಲಿ ನಾಳೆ ಇದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡ್ತದೆ. ಅವರು ಮುಂಬೈಗೆ ಹೋದ ಕೂಡಲೇ ಬೆಳಗಾವಿ ಸಂಘಟನೆಗಳಿಗೆ ಕೂಡಲೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅವ್ರು ಮನವಿ ಸ್ವೀಕಾರ ಮಾಡ್ತಾರೆ. ಮಾರಾಟದೊಳಗೆ ಅದ್ರ ಬಗ್ಗೆ ಒಂದು ಯಾವುದೋ ಒಂದು ಕ್ರಮ ತಗೋತಾರೆ. ಕರ್ನಾಟಕ ಸರ್ಕಾರ ಹಿಂಗೆ ಯಾಕಾಗೈತೆ ಅಂದ್ರೆ ಇಲ್ಲಿ ಗಡಿ ಭಾಗದ ಕನ್ನಡಿಗರನ್ನು ಕೇಳುವಂಥ ಯಾವ ವ್ಯವಸ್ಥೆನೂ ಇಲ್ಲ. ಗಡಿ ಉಸ್ತುವಾರಿ ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಉನ್ನತಾಧಿಕಾರಿ ಸಮಿತಿನೂ ಇಲ್ಲ. ಬೆಳಗಾವಿಗೆ ಏನೇ ಗಲಾಟೆ ಆದರೂ ಗಡಿ ಸಂರಕ್ಷಣಾ ಆಯೋಗ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಪ್ರಾಧಿಕಾರ ಇವ್ರು ಯಾರೂ ಬೆಳಗಾವಿಗೆ ಬಂದು ನಿಂತು ಒಂದು ಹೇಳಿಕೆಯನ್ನು ಕೊಡೋದಿಲ್ಲ. ಇದನ್ನು ಕನ್ನಡ ಸಂಘಟನೆಗಳನ್ನು ನಾವು ತೀವ್ರವಾಗಿ ಇದನ್ನು ಖಂಡಿಸ್ಬೇಕಾಗತ್ತೆ. ಬೆಂಗಳೂರು ಸಂಘಟನೆಗಳು ನನ್ನ ಅನೇಕ ಸಲ ಕೇಳಿದ್ದಾರೆ. ನಾಡು ನುಡಿ ಗಡಿಗೆ ಸಂಬಂಧಿಸಿದ 3 ಸಂಸ್ಥೆಗಳದಾವು: ಗಡಿ ಸಂರಕ್ಷಣಾ ಆಯೋಗ, ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಗಡಿ ಪ್ರದೇಶಾಧಿಕಾರ. ಇವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಏನು ಹೇಳಿ? ನಾನು ಗಡಿ ಪ್ರಾಧಿಕಾರದ ಒಬ್ಬ ಸದಸ್ಯನಿದ್ದೀನಿ. ನನಗೆ ಭಾಳ ವಿಷಾದ ಅನ್ನಿಸ್ತೈತಿ. ಕರ್ನಾಟಕ ಸರ್ಕಾರದಾಗ ಈ ಬಗ್ಗೆ ಮಾರಾಟಕ್ಕೆ ಕೌಂಟರ್ ಮಾಡುವಂಥ ಯಾವುದೇ ಚಟುವಟಿಕೆ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನೀವು ಬೇಕಾದ್ರೆ ಸಾಯಿರಿ, ಅನಾಥ ಪ್ರಜ್ಞೆ ಮುಡಿಸ್ಕೋರಿ, ಅದನ್ನು ಯಾವುದೂ ಕೇಳೋದಿಲ್ಲ ಅಂತೇಳಿ ಕರ್ನಾಟಕ ಸರ್ಕಾರ ನಿಲುವು ಇದ್ದಂಗೈತಿ. ಇದನ್ನು ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ಪ್ರಾದೇಶಿಕ ಕಚೇರಿ ತೆಗೀರಿ ಅಂತ ಹೇಳಿದ್ದೀವಿ. ಯಾವುದು? ಗಡಿ ಸಂರಕ್ಷಣಾ ಆಯೋಗದ ಒಂದು ಪ್ರಾದೇಶಿಕ ಕಚೇರಿ ತೆಗೀರಿ, ಗಡಿ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿ ತೆಗೀರಿ. ಅದರ ಬಗ್ಗೆಯೂ ಯಾವುದು ಪ್ರತಿಕ್ರಿಯೆ ಇಲ್ಲ. ಇವತ್ತು ಮಾರಾಟದವರು 865 ಹಳ್ಳಿ ಪಟ್ಟಣಗಳನ್ನು ಯಾಕೆ ಕೇಳ್ತಾರೋ? 2004ರಾಗ ಅವರು ಒಂದು ಸುಪ್ರೀಂ ಕೋರ್ಟ್ನಾಗ ಒಂದು ದಾವೆ ದಾಖಲೆ ಮಾಡಿದ್ದಾರೆ ಗಡಿ ವಿವಾದದ್ದು. ಅದರಲ್ಲಿ ಅವ್ರು ಕೇಳ್ತಾರೆ ಕರ್ನಾಟಕದ 865 ಹಳ್ಳಿ ಪಟ್ಟಣಗಳು ಮಾರಾಟರು ಸೇರಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಕರ್ನಾಟಕ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಒಂದು ದಿವಸ ಕರ್ನಾಟಕದ ಹಿತಾಸಕ್ತಿಗೆ, ಕನ್ನಡ ಹಿತಾಸಕ್ತಿಗೆ ಧಕ್ಕೆ ಬರೋದು ಗ್ಯಾರಂಟಿ ಅಂತ ಹೇಳ್ತೇನೆ. ಇವತ್ತು ಅವರು ಮುಖ್ಯಮಂತ್ರಿಗಳು ಎಚ್ಚೆತ್ತುಕೋಬೇಕು, DCM ಅವರು ಎಚ್ಚೆತ್ತುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಪದೇ ಪದೇ ಆದರೂ ಕೂಡ ಯಾರು ಮಾತಾಡ್ತಿಲ್ಲ ನೋಡಿ, 2015ರಿಂದ 2018ರವರೆಗೆ ಗಡಿ ಉಸ್ತುವಾರಿ ಸಚಿವರನ್ನವರು ಇದ್ದರು. ಅದು ನಮ್ಮ ಒತ್ತಾಯದ ಮೇರೆಗೆ HK ಪಾಟೀಲ್ರನ್ನ 3 ವರ್ಷ ಕಾಲ ಗಡಿ ಉಸ್ತುವಾರಿ ಮಂತ್ರಿ ಮಾಡಿದರು. 2018ರ ನಂತರ ಕುಮಾರಸ್ವಾಮಿ ಸರ್ಕಾರ ಇರ್ಬೋದು, ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಬೊಮ್ಮಾಯಿ ಸರ್ಕಾರ ಇರ್ಬೋದು, ತಿರ್ಗಾ ಸಿದ್ದರಾಮಯ್ಯ ಸರ್ಕಾರ ಬಂದರೂ ಸಹಿತ ಇಲ್ಲಿ ಗಡಿ ಉಸ್ತುವಾರಿ ಮಂತ್ರಿ ಇಲ್ಲ. ಅವ್ರು ಏನು ಮಾಡ್ತಾರೆ? ಅವ್ರು ಮಾರಾಟದವ್ರು ಏನೇ ಮಾಡಿದರೂ ನಾವು ಮೌನ ವಹಿಸ್ತೀವಿ ಅಂತಾರಲ್ಲ, ಇಲ್ಲಿ ಮರಾಠಿ ಮತಗಳ ಓಲೈಕೆ ಮಾಡುವ ಮೂಲಕ ಅವ್ರು ಮೌನ ವಹಿಸ್ತಾರೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಏನೈತಿ ಅದು 21 ವರ್ಷದಿಂದ ಅದು ಬಾಕಿ ಐತೆ. ಅದನ್ನು ತಿರಸ್ಕಾರ ಮಾಡುವಂಥ ಚಟುವಟಿಕೆನೂ ನಮ್ಮ ಸರ್ಕಾರದಿಂದ ನಡೆದಿಲ್ಲ. ದಿಲ್ಲಿಗೆ ಹೋಗಿ ಲೀಗಲ್ ಟೀಮ್, ಕಾನೂನು ತಂಡದ ಜೊತೆ ಚರ್ಚೆ ಮಾಡೋರು ಯಾರಿಲ್ಲ. ಅಂದರೆ ಈ ರೀತಿ ಮಾಡಕತ್ತರ ನಾವು ಮಾಧ್ಯಮ ಮತ್ತು ಕನ್ನಡ ಹೋರಾಟಗಾರ ಅಷ್ಟೇ ಕೆಲಸ ಏನಿದು? ಕರ್ನಾಟಕ ಸರ್ಕಾರ ಜವಾಬ್ದಾರಿ ಇದೇ ಇಲ್ಲೋ? ಈ ರೀತಿ ನಾವು ಕ್ವಶನ್ ಮಾಡಬೇಕಾಗತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇನೆ, ಈ ರೀತಿ ದಿವ್ಯ ನಿರ್ಲಕ್ಷ್ಯ ಮಾಡಿದರೆ ಮುಂದೊಂದು ದಿವಸ ಕರ್ನಾಟಕದ ಹಿತಾಸಕ್ತಿಗೆ ಧಕ್ಕೆ ಬರ್ತದೆ ಅಂತ ಹೇಳಬಯಸ್ತಾ ಇದ್ದೇನೆ. 321 ಜನ ಆಗಿಲ್ಲ ಅಂದರೆ ಈ ನಮ್ಮ 860 ಅವರು ಪದೇ ಪದೇ ಮಾರಾಟದವ್ರು ಹೇಳ್ತಾರೆ. 865 ಹಳ್ಳಿ ಪಟ್ಟಣಗಳು ವಿವಾದಿತ ಪ್ರದೇಶ ಅಂತ ಹೇಳ್ತಾರೆ ಅವರು. ಮಹಾಜನ ವರದಿ ಪ್ರಕಾರ ಕರ್ನಾಟಕದ 768 ಹಳ್ಳಿ ಪಟ್ಟಣಗಳು ಮಾರಾಟಕ್ಕೆ ಸೇರಬೇಕು.
ಮಹಾರಾಷ್ಟ್ರದ 848 ಹಳ್ಳಿ ಪಟ್ಟಣಗಳು ನಮ್ಮ ಕರ್ನಾಟಕ ಬರಬೇಕು. ಇದು ಮಹಾಜನ ವರದಿ ಕೊಟ್ಟದ್ದು ವರದಿ. ಅದನ್ನು ಬಿಟ್ಟು ಇವರು 865 ಹಳ್ಳಿ ಪಟ್ಟಣಗಳು ನಮ್ಮ ಅಂತ ಕುಂತಾರೆ. ಸುಪ್ರೀಂ ಕೋರ್ಟ್ನಾಗ ಅವರು ದಾವೆ ದಾಖಲೆ ಮಾಡ್ಯಾರಲ್ಲ, ಆ ದಾವೆ ದಾಖಲೆಯನ್ನು ಏನು ಅವ್ರು ಮಂಡಿಸಿದಾರ, ಪ್ರಸ್ತಾಪ ಮಾಡಿದಾರೆ, ಅದನ್ನೇ ನಮಗೆ ಪದೇ ಪದೇ ಹೇಳ್ತಾರೆ. ಇಲ್ಲಿಂದ ಬೀದರ್ವರೆಗೂ ಅವ್ರು ಹೇಳ್ತಾರೆ ಇವು ನಮ್ಮ ಹಳ್ಳಿ ಅಂತ. ಒಂದೇ ಸುಳ್ಳನ್ನು 10 ಸಲ ಹೇಳಿದರೆ 100 ಸಲ ಹೇಳಿದರೆ ಅದು ಖರೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಈಗಿನ ಪೀಳಿಗೆಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟ್ನಾಗ ಬೇಗನೆ ಅದನ್ನು ಬೋರ್ಡ್ ಮೇಲೆ ತಂದು ಅದನ್ನು ತಿರಸ್ಕಾರ ಮಾಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ. ಈ ದಾವೆ ಒಳಗೆ ಮೊದಲೇ ಪ್ರತಿವಾದಿ ಕೇಂದ್ರ ಸರ್ಕಾರ, ಎರಡನೇ ಪ್ರತಿವಾದಿ ಕರ್ನಾಟಕ ಸರ್ಕಾರ. ದಿಲ್ಲಿ ಒಳಗೆ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡು ಯಾರೂ ಇಲ್ಲ. ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಶಿವರಾಜ್ ಪಲ್ಟ್ರಿಗೆ ಅನೇಕ ಸಲ ನಾನು ನೆನಪಿಸೀನಿ, 3 ವರ್ಷದೊಳಗೆ ನಿಮ್ಮ ಆಯೋಗದ ವ್ಯಾಪ್ತಿ ಬರ್ತದಂತೆ. ಬೆಳಗಾವಿ ವಿಷಯ ಗಡಿ ಕಾನೂನು ಸಲಹೆ ಬಿಟ್ಟರೆ ನಮ್ಮ ಕಡೆ ಯಾವುದೂ ವ್ಯಾಪ್ತಿ ಬಂದಿರೋದಿಲ್ಲ ಅಂತ ಸ್ವತಃ ನ್ಯಾಯಮೂರ್ತಿ ಆದಂಥ ಕೆಲಸ ಮಾಡಿದಂಥ ಶಿವರಾಜ್ ಪಾಟೀಲ್ರು ನನಗೆ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ಯಾವಾಗ VS ಮಳಿಮಠರು 2015ರಾಗ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಆದರು, ಅವಾಗನೇ ಗಡಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಗಡಿ ಸಂರಕ್ಷಣಾ ಆಯೋಗದ ವ್ಯಾಪ್ತಿಗೆ ಬರ್ತಾವಂತ ಮಳಿಮಠರು ಆವಾಗ ಹೇಳ್ತಿದ್ರು ನಮಗೆ. ಅವ್ರ ಪಾಪ 1 ವರ್ಷದಾಗ ಅವ್ರು ತೀರ್ಕೊಂಡ್ರು. ಆಮೇಲೆ ಯಾರು ಬಂದರು? ರಾಜೇಂದ್ರ ಬಾಬು ಬಂದರು, ಅವರು ರಾಜೀನಾಮೆ ಕೊಟ್ಟು ಹೋದರು. KL ಮಂಜುನಾಥ್ ಬಂದರು, ಅವ್ರು ತೀರ್ಕೊಂಡ್ರು. ಬೊಮ್ಮಾಯಿ ಅಧಿಕಾರಿ ಇದ್ದಾಗ ಶಿವರಾಜ್ ಪಾಟೀಲ್ ಅಪಾಯಿಂಟ್ಮೆಂಟ್ ಆಗೈತಿ. ಅವ್ರನ್ನ ಒಂದು ಸಲ ಮಾರ್ಚ್ 2024 ಒಂದು ಸಲ ಕರ್ಕೊಂಡು ಮೀಟಿಂಗ್ ಮಾಡಬೇಕಾದ್ರೆ ನನಗೆ 1 ವರ್ಷ ಹಿಡಿತು, 2 ವರ್ಷ ಹಿಡಿತು. ಇಂಥ ಸಂದರ್ಭದಾಗ ಯಾವ ರೀತಿ ಸರ್ಕಾರದ ಜೊತೆ ನಾವು ವ್ಯವಹಾರ ಮಾಡಬೇಕು? ಅದಕ್ಕೆ ನಾನು ಹೇಳಿದೆ, ಪ್ರಾದೇಶಿಕ ಕಚೇರಿ ಮಾಡಿರಿಪ್ಪ, ಸುವರ್ಣಸೌಧದಾಗ ಒಬ್ಬರನ್ನ ಮುಖ್ಯಸ್ಥರು ಮಾಡಿರಿ. ಅದು ಜನ ಕನ್ನಡಿಗರು ಮತ್ತು ಸರ್ಕಾರದ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡಲಿ ಅಂತ ನಾವು ಅನೇಕ ಸಲ ಹೇಳಿದ್ದೀವಿ. ಅದು ಸರ್ಕಾರದ ಜಾನ ಕ್ಯೂಡೋ ಜಾನ ನಡೆಯೋ ಗೊತ್ತಿಲ್ಲ, ಅದು ಸರ್ಕಾರದ ಮೇಲೆ ಇದು ಪರಿಣಾಮ ಬೀರಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬಾಕಿ ಇದೆ, ತನಗೆ ಏನು ಬೇಕಲ್ಲ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ತಿದೆ ಮಹಾರಾಷ್ಟ್ರ ಸರ್ಕಾರ ಆಗಲಿ ಅಥವಾ ಗಡಿ ವಿಚಾರ ಸಂಬಂಧಪಟ್ಟಂಗೆ. ಆದರೆ ಈವರೆಗೂ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಮತ್ತು ಅದರಲ್ಲಿ ಈ ಸರ್ಕಾರದ ಇರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರು ಯಾರು ಈ ಗಡಿ ವಿಚಾರ ಆಗಲಿ ಅಥವಾ MAS ವಿಚಾರ ಆಗಲಿ ಯಾರು ಕೂಡ ಮಾತಾಡೋದಿಲ್ಲ, ಕಪ್ಪನ ಇರ್ತಾರೆ. ಈಗ ನೋಡಿ, ಮೊನ್ನೆ ಮಹಾರಾಷ್ಟ್ರದಾಗ ಒಂದು ಸಭೆ ಆಯ್ತು. ಬೆಳಗಾವಿಯ MAS ಇರ್ಬೋದು, ಶಿವಸೇನೆ ಮುಖಂಡರು ಹೋಗಿದ್ದರು. ಅಲ್ಲಿ ವಿಧಿ ತಜ್ಞರು ಅಂದರೆ ಸಂವಿಧಾನ ತಜ್ಞರ ನೇಮಕ ಮಾಡೋ ಬಗ್ಗೆನೂ ಒಂದು ಚರ್ಚೆ ಆಯ್ತು. ಹರೀಶ್ ಸಾಳ್ವೆ ಅಂತ ಅತ್ಯಂತ ಇಂಟರ್ನ್ಯಾಷನಲ್ ಲಾಯರ್, ಅವ್ರನ್ನ ಎಂಗೇಜ್ ಮಾಡೋ ಸಲುವಾಗಿಯೂ ಅಲ್ಲಿ ಒಂದು ಮಾತುಕತೆ ಆಯ್ತು. ನಾಳೆ ಸುಪ್ರೀಂ ಕೋರ್ಟ್ನ ಪ್ರಕರಣ ಬಂದಾಗ ಅದು ಯಾವ ರೀತಿ ಟ್ವಿಸ್ಟ್ ತೊಗೋತೈತೆ ಹೇಳೋಕ್ಕಾಗೋದಿಲ್ಲ. ಅನೇಕ ವಿಷಯಗಳನ್ನ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ನನಗೆ ನ್ಯಾಯವಾದಿಗಳನ್ನ ಸಂಪರ್ಕದಾರ. ದಿಲ್ಲಿಗೆ ಬಂದು ಕಾನೂನಿನ ತಂಡ ಜೊತೆ ಚರ್ಚೆ ಮಾಡೋರು ಸಹಿತ ದಿಕ್ಕಿಲ್ಲ. ಇವರು ಅನೇಕ ಸಲ ಮಹದಾಯಿ ಸಲ ಹೋಗ್ತಾರ, ಕಾವೇರಿ ಸಲ ಹೋಗ್ತಾರ, ಕೃಷ್ಣ ಸಲ ಹೋಗ್ತಾರ. ಆ ಟೀಮ್ ಜೊತೆ ಚರ್ಚೆಗಿಂತ ಹೆಚ್ಚು ಮಹತ್ವ ಗಡಿ ವಿಷಯದಾಗ ಐತಂತ ನಾ ಭಾವಿಸ್ತೇನೆ. ಯಾಕಂದ್ರೆ ಅಲ್ಲಿ ಹೋಗಿ ಚರ್ಚೆ ಮಾಡಿ ಎಲ್ಲಿ ಕೇಸ್ ಬಂತಪ್ಪ, ಎಲ್ಲಿಗೆ ಬಂತು, ಅದನ್ನು ಬೋರ್ಡ್ ಮೇಲೆ ತಂದು ಕೇಂದ್ರ ಸರ್ಕಾರ ಪ್ರತಿವಾದಿ ನಂಬರ್ 1 ಐತಿ, ನಾವು ಪ್ರತಿವಾದಿ ನಂಬರ್ 2 ನಾವು ಅದೀವಿ, ಅಲ್ಲಿ ಚರ್ಚೆ ಮಾಡಿ ಬೋರ್ಡ್ ಮೇಲೆ ತಂದು ಮಹಾರಾಷ್ಟ್ರದ ಅರ್ಜಿಯಲ್ಲಿ ಯಾವುದೂ ತಥ್ಯಿಲ್ಲ. ರಾಜ್ಯ ಪುನರ್ಜನೆಯಾಗಿ 60 ವರ್ಷದ ನಂತರ ಇವರು ಕೋಡಿಗೆ ಹೋಗ್ಯಾರ 2004 ಅಂತ ಹೇಳುವಂಥ ಯಾವುದೂ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕೆ ನಾವು HK ಪಾಟೀಲ್ರನ್ನ 3 ವರ್ಷ ಮಾಡೋಕೆ ನಾವು ಎಕ್ಸೆಸ್ ಆಗಿದ್ದೀವಿ. 15, 16, 17, 18 ತನಕ ಇವತ್ತು ಆಗಿಲ್ಲ. ಇದು ಈಗಿನ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ವ್ಯವಸ್ಥೆ ನೋಡಿದ್ರೆ ಒಂದು ಹಂತದೊಳಗೆ ಏನಾದರೂ ಆಗ್ಬೋದು. ಸುಪ್ರೀಂ ಕೋರ್ಟ್ನಾಗ ಏನಾಗ್ಬೋದು ಅನ್ನೋದು ತರ್ಕ ವಿತರ್ಕಗಳು ನಮ್ಮ ಕಾನೂನು ತಂಡದೊಳಗೆ ಅದಾವೆ. ಅದನ್ನು ಬಹಿರಂಗವಾಗಿ ನಾವು ಹೇಳೋ ಪರಿಸ್ಥಿತಿ ಇಲ್ಲ. ನಾ ಹಂಗೆ ಅದನ್ನು ನಮ್ಮ ಬಾಯಿಂದ ನಾವು ಏನು ಹೇಳೋಕ್ಕಾಗೋದಿಲ್ಲ. ನಾಳೆ ಭಾಳಷ್ಟು ಸುಳ್ಳು ಹೇಳಿದ್ದು ಒಂದು ಸುಳ್ಳನ್ನು 1000 ಸಲ ಹೇಳಿದ ಖರೆ ಅಂತೇಳಿ ನೀವೇನಾದರೂ ಸುಪ್ರೀಂ ಕೋರ್ಟ್ ಮೇಲೆ ಬಿಂಬಿಸೋ ಪ್ರಯತ್ನ ಮಾಡಿದ್ರೆ ಅದರ ಪ್ರತಿಕೂಲ ಪರಿಣಾಮ ಆಗ್ಬೋದು ಅಂತ ಇಷ್ಟನ್ನು ಸೂಚ್ಯವಾಗಿ ಹೇಳ್ತಾನೆ. ಹಿಂಗಾಕತ್ತಂತ ಹೇಳೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಕಾರಣಿಗಳಿಗೆ ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ತಾವೇನು ಸಲಹೆ ಕೊಡ್ತಾರೆ? ನಾವೇ ನೋಡ್ರಿ, ಇವ್ರು ರಾಜಕಾರಣಿಗಳನ್ನ ನಂಬಿರ ನಮ್ಮನ್ನು ನಕ್ಕಿ ಅವರು ನಿರಾಮಲಗಿಸ್ತಾರೆ, ಅದ್ರಾಗೇನು ಸಂಶಯ ಇಲ್ಲ. ಪದೇ ನಾವು ಅದನ್ನ ಎಚ್ಚರಿಕೆ ಮತ್ತು ಹೋರಾಟದ ಮಾರ್ಗ ಯಾಕೆ ಹಿಡಿಬೇಕಂದ್ರೆ ಅವ್ರಿಗೇನು ನಾಟವಲ್ದು. ಬರೀ ಅವರಿಗೆ 2-3 ಲಕ್ಷ ಮರಾಠಿ ಮತದಾರ ಮೇಲಿನ ಅವ್ರ ಕಣ್ಣೈತಿ, ಹೊರತಾಗಿ ಬೇರೆ ಲಕ್ಷ ಅವ್ರ ಕಡೆ ಇಲ್ಲ. ಬರೀ ಹೊಳ್ಳೊಳ್ಳೆ ನಮಗೆ 2-3 ಲಕ್ಷ ಮತ ಸಿಗ್ತಾವೆ. ಬೆಳಿಗ್ಗೆದ್ರೆ ಶಿವಾಜಿ ಪ್ರತಿಮೆ ಉದ್ಘಾಟನೆ, ಬೆಳಿಗ್ಗೆದ್ರೆ ಶಿವಜಯಂತಿ, ನಿಮಗೆ ಉಳಿದದ್ದು ಏನೂ ಇಲ್ಲ, ಅವ್ರ ತಲೆಯಾಗನೇ ಇಲ್ಲ. ಆದರೆ ಅದು ಎಲ್ಲಿಗೆ ಹತ್ತೈತೆ ಅನ್ನೋದು ನಮಗೂ ಒಮ್ಮೆ ಕಳವಳ ಆಗ್ತೈತಿ. ಇದೇ 28ಕ್ಕೆ ಚೀಫ್ ಸೆಕ್ರೆಟರಿ ಶಾಲೆ ರಾಜೇಶ್ವರ ಒಂದು ಮೀಟಿಂಗ್ ಕರೆದಾರೆ. ಹೊರನಾಡು ಕನ್ನಡಿಗರು, ಗಡಿನಾಡು ಕನ್ನಡಿಗರು ಸಲುವಾಗಿ ನಾನು ಹೋಗ್ತಾ ಇದ್ದೇನೆ ಮೀಟಿಂಗ್ಗೆ. ಅಲ್ಲಿ ವಿಷಯಗಳನ್ನು ಎತ್ತೇನೆ ಇಲ್ಲಿ. ಯಾಕಂದ್ರೆ IAS ಆಫೀಸರಿಗೆ ಹೆಚ್ಚು ಜವಾಬ್ದಾರಿ ಐತಿ. ಒಂದು ಯಾವುದಾರು ರಾಜ್ಯದ ಹಿತಾಸಕ್ತಿ ಬರೀ ರಾಜಕೀಯ ಮುಖಂಡರ ಮೇಲಲ್ಲ, ಅವ್ರಿಗೆ ಜವಾಬ್ದಾರಿ ಐತಿ. ಯಾಕೆ ಚೀಫ್ ಸೆಕ್ರೆಟರಿ ಜವಾಬ್ದಾರಿ ಐತಿ. ಅವ್ರೊಂದು ಸಭೆ ಕರೆದಾರ, ಹೋದ ತಿಂಗಳಿತ್ತು, ಅದು ಪೋಸ್ಟ್ಪೋನ್ ಆಗೈತಿ. ಅವಾಗ ಇಲ್ಲಿ ಸೀರಿಯಸ್ ವಿಷಯಗಳನ್ನ ಎತ್ತೇನೆ. ಮೊದಲು ಸುವರ್ಣಸೌಧದೊಳಗೆ ಒಂದು ಪ್ರಾದೇಶಿಕ ಕಚೇರಿಯಾಗಿ ಒಬ್ಬ ಮುಖ್ಯಸ್ಥರು ನೇಮಿಸಬೇಕು. ಮಹಾರಾಷ್ಟ್ರಕ್ಕೆ ಕೌಂಟರ್ ಕೊಡುವಂಥ ಎಲ್ಲ ಕ್ರಮಗಳನ್ನು ಅವ್ರು ಕೈಗೊಂಡ್ರೆ ನಾವು ಸೂಕ್ತ ಸಮಯದಾಗ ಸೂಕ್ತ ಸಲಹೆಗಳನ್ನು ನೀಡ್ತೇವೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.